ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಾನು ರಶ್ಮಿ. ಅವನು ಪತ್ನಿ ಮತ್ತು ಶೂಟೌಟ್. ಪತ್ನಿ ಪ್ರಿಯಕರನ ಜೊತೆ ಇದ್ದಾಗಲೇ ಪತಿ ಆತನನ್ನ ಗುಂಡಿಟ್ಟು ಹತ್ಯೆ ಮಾಡಿದ್ದಾನೆ. ಅನೈತಿಕ ಸಂಬಂಧ ಬಯಲಾಯಿತು ಎಂಬ ಆತಂಕದಲ್ಲಿ ಸಮೀಪದ ಹೋಟೆಲ್ಗೆ ತೆರಳಿದ ಪತ್ನಿ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ. ಘಟನೆ ಬಳಿಕ ಪತಿ ಮತ್ತು ಆಕೆಯ ಮಾವ ಪೊಲೀಸರಿಗೆ ಶರಣಾಗಿದ್ದಾರೆ. ನೆಲಮಂಗಲ ಹತ್ತಿರದ ಜಕ್ಕನಹಳ್ಳಿಯ ವಕೀಲ 32 ವರ್ಷದ ಅಮಿತ್ ಕೇಶವ್ ಮೂರ್ತಿ ಹಾಗೂ ಕಗ್ಗಲೀಪುರ ಹತ್ತಿರದ ವಡೇರಹಳ್ಳಿ ನಿವಾಸಿ 28 ವರ್ಷದ ಶ್ರುತಿಗೌಡ ಮೃತರು. 31 ವರ್ಷದ ರಾಜೇಶ್ ಹಾಗೂ ಈತನ ಅಪ್ಪ 78 ವರ್ಷದ ಗೋಪಾಲಕೃಷ್ಣ ಸೋಲದೇವನಹಳ್ಳಿ ಪೊಲೀಸ್ ಠಾಣೆಗೆ ತೆರಳಿ ಶರಣಾಗಿದ್ದಾರೆ. ಅಮಿತ್ ಮತ್ತು ರೈಲ್ವೆ ಗೊಲ್ಲಹಳ್ಳಿ ಗ್ರಾಮ ಪಂಚಾಯಿತಿ ಪಿಡಿಒ ಶ್ರುತಿ ನಡುವೆ ಸ್ನೇಹ ಬೆಳೆದಿತ್ತು. ಶುಕ್ರವಾರ ಮಧ್ಯಾಹ್ನ ಸ್ನೇಹಿತರ ಮನೆಗೆ ಹೋಗಿ ಬರುವುದಾಗಿ ಹೇಳಿ ಶ್ರುತಿ ಕಾರಿನಲ್ಲಿ ಹೊರಟಿದ್ದಾರೆ. ಅನುಮಾನಗೊಂಡ ಪತಿ ರಾಜೇಶ್ ಮತ್ತಾತನ ತಂದೆ ಗೋಪಾಲಗೌಡ ಮತ್ತೊಂದು ಕಾರಿನಲ್ಲಿ ಹಿಂಬಾಲಿಸಿದ್ರು. ಹೆಸರುಘಟ್ಟ ಸಮೀಪದ ಆಚಾರ್ಯ ಕಾಲೇಜು ಬಳಿಗೆ ಶ್ರುತಿ ತೆರಳಿದ್ದು ಅಮಿತ್ ಕೂಡ ಅಲ್ಲಿಗೆ ಬಂದಿದ್ರು. ಮಧ್ಯಾಹ್ನ 1:45ರಲ್ಲಿ ಇಬ್ಬರು ಒಟ್ಟಿಗೆ ಒಂದೇ ಕಾರಿನಲ್ಲಿ ಕುಳಿತು ಮಾತನಾಡ್ತಿದ್ರು. ಪತ್ನಿಯೊಂದಿಗೆ ಕುಳಿತಿದ್ದ ಅಮಿತ್ನತ್ತ ರಾಜೇಶ್ ರಿವಾಲ್ವರ್ನಿಂದ 2 ಸುತ್ತು ಗುಂಡು ಹಾರಿಸಿದ್ರು. ಅದರಲ್ಲಿ ಒಂದು ಗುಂಡು ಅಮಿತ್ ಎದೆಗೆ ಹೊಕ್ಕಿತ್ತು. ಗಾಬರಿಗೊಂಡ ಶ್ರುತಿ ರಕ್ತದ ಮಡುವಿನಲ್ಲಿ ಬಿದ್ದಿದ್ದ ಅಮಿತ್ರನ್ನು ತುಮಕೂರು ರಸ್ತೆಯ ಸಪ್ತಗಿರಿ ಆಸ್ಪತ್ರೆಗೆ ದಾಖಲಿಸಿ ನಂತರ ಪರಾರಿಯಾಗಿದ್ರು. ಗಾಯಾಳು ಎದೆಗೆ ಗುಂಡು ಬಿದ್ದಿರುವುದನ್ನ ಗಮನಿಸಿದ ವೈದ್ಯರು ಚಿಕಿತ್ಸೆ ಕೊಡಲು ಮುಂದಾಗಿದ್ರು. ಅಷ್ಟರಲ್ಲೇ ಆತ ಮೃತಪಟ್ಟಿದ್ದು ಆಸ್ಪತ್ರೆ ಸಿಬ್ಬಂದಿ ತಕ್ಷಣವೇ ಪೊಲೀಸರಿಗೆ ಮಾಹಿತಿ ನೀಡಿದ್ರು. ಸೋಲದೇವನಹಳ್ಳಿ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ರೈಲ್ವೆ ಗೊಲ್ಲಹಳ್ಳಿ ಗ್ರಾಮ ಪಂಚಾಯತ್ನಲ್ಲಿ ಸಾಕಷ್ಟು ಅಭಿವೃದ್ಧಿ ಕೆಲಸ ಮಾಡಿದ್ದ ಶ್ರುತಿ ಸ್ಥಳೀಯರ ವಿಶ್ವಾಸ ಗಳಿಸಿದ್ರು. ಶುಕ್ರವಾರ ಮಧ್ಯಾಹ್ನ 3:45ಕ್ಕೆ ಸಪ್ತಗಿರಿ ಆಸ್ಪತ್ರೆ ಸಮೀಪದ ಹೋಟೆಲ್ ರಾಜ್ ವಿಸ್ತಾಕ್ಕೆ ತೆರಳಿದ ಶ್ರುತಿ 200 ರೂಪಾಯಿ ಮುಂಗಡ ಹಣ ಪಾವತಿಸಿ 301ನೇ ಸಂಖ್ಯೆಯ ರೂಮ್ ಪಡೆದಿದ್ರು. ನಂತರ ಮನೆಗೆ ಕರೆ ಮಾಡಿ ತಾವು ಹೋಟೆಲ್ನಲ್ಲಿ ಇರುವುದಾಗಿ ತಿಳಿಸಿದ್ರು. ಅನಂತರ ಅವರು ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಎನ್ನಲಾಗಿದೆ. ಶ್ರುತಿ ಕಾರ್ನಲ್ಲಿ ಜಿಪಿಆರ್ಎಸ್ ಸಿಸ್ಟಮ್ ಅಳವಡಿಸಲಾಗಿತ್ತು. ಇದನ್ನು ಆಧರಿಸಿ ಶ್ರುತಿ ಇರುವ ಸ್ಥಳವನ್ನು ನಿಖರವಾಗಿ ಗುರುತಿಸಿದ್ದ ಪತಿ ಮತ್ತು ಮಾವ ಆಕೆಯನ್ನು ಬೆನ್ನಟ್ಟಿ ಅಮಿತ್ ಜೊತೆ ರೆಡ್ ಹ್ಯಾಂಡ್ ಆಗಿ ಹಿಡಿದಿದ್ರು. ಪೊಲೀಸರಿಗೆ ಶರಣಾಗಿರುವ ತಂದೆ ಮಗ ಕೊಲೆ ಮಾಡಿದ್ದು ನಾನು ಎಂದು ಹೇಳಿಕೆ ನೀಡುತ್ತಿದ್ದಾರೆ. ಹೀಗಾಗಿ ವಿಧಿವಿಜ್ಞಾನ ಇಲಾಖೆ ತಜ್ಞರು ಸ್ಥಳಕ್ಕೆ ಭೇಟಿ ನೀಡಿದ್ರು. ರಿವಾಲ್ವರ್ ಮತ್ತು ಆರೋಪಿಗಳ ಬೆರಳಚ್ಚು ಮಾದರಿ ಪಡೆದುಕೊಂಡ್ರು. ವರದಿ ಬಂದ ಬಳಿಕವಷ್ಟೇ ಕೊಲೆಗಾರ ಯಾರು ಎಂಬುದು ಸ್ಪಷ್ಟವಾಗಲಿದೆ ಎಂದು ಪೊಲೀಸರು ತಿಳಿಸಿದ್ದಾರೆ. ಅವರಿಬ್ಬರದ್ದು ಪ್ರಭಾವಿ ಕುಟುಂಬ. ನೆಲಮಂಗಲ ವಕೀಲರ ಸಂಘದ ಅಧ್ಯಕ್ಷ ಕೇಶವ್ ಮೂರ್ತಿ ಅವರ ಪುತ್ರ ಅಮಿತ್ ಬ್ರಿಟನ್ನಲ್ಲಿ ಕಾನೂನು ವ್ಯಾಸಂಗ ಮುಗಿಸಿದ್ರು. ಬೆಂಗಳೂರಿಗೆ ಮರಳಿ ವಕೀಲ ವೃತ್ತಿ ಆರಂಭಿಸಿದ್ರು. ಇವರಿಗೆ ಮದುವೆಯಾಗಿದ್ದು 1 ಮಗು ಇದೆ. ರಾಜೇಶ್ ಮತ್ತು ಶ್ರುತಿ ದಂಪತಿಗೆ 2 ಹೆಣ್ಣು ಮಕ್ಕಳಿದ್ದಾರೆ. ಇದಕ್ಕೆ ಹೇಳೋದು ವಿಧಿಯಾಟ ಅಂತ. ಇನ್ನಷ್ಟು ಸುದ್ದಿಗೆ ಸಬ್ಸ್ಕ್ರೈಬ್ ಮಾಡಿ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್. ಈ ನಮ್ಮ ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡಿ, ಹಾಗೆ ಲೈಕ್ ಕೂಡ ಮಾಡಿ.